ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 100 acres ಕ್ಲಿಯರ್ ಟೈಟಲ್ ಹೈವೇ ಮತ್ತು ಬೆಟ್ಟದ ಗುಡ್ಡೆ ಇರೋಂಥ ಜಾಗ. ಬೆಟ್ಟದ ಗುಡ್ಡೆಯಲ್ಲಿ ರೋಡ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ಒಂದೊಂದು ಸಿಂಗಲ್ ಸರ್ವೆ ನಂಬರ್ ಬಂದಂಗೆ 4 ಎಕರೆ ಡಿವೈಡ್ ಮಾಡಿ ಹಾಕಿದ್ದಾರೆ. ಈಗ ಯಾವ ಥರ ಪ್ಲಾಟ್ಸ್ ಮಾಡ್ತಾರೆ ಲೇಔಟಲ್ಲಿ ಅದೇ ಥರ ಮಾಡಿದ್ದಾರೆ. ಹೈವೇ ಅಡ್ಜಸೆಂಟ್ ಈಗ ತೋರ್ಸಲ್ಲ ಆ ಥರ ಹೈವೇ ಮತ್ತು ಎಲೆಕ್ಟ್ರಿಕಲ್ ಪೋಲ್ಸ್ ಎಲ್ಲ ಹಾಕಿದ್ದಾರೆ. ಕರೆಂಟ್ ಎಲ್ಲ ಇದೆ. ಸಪ್ರೇಟ್ TC ತೊಗೊಂಡು ಬಂದಿದ್ದಾರೆ. ಮತ್ತು ನೆಟ್ವರ್ಕು ಅಷ್ಟೇ, ಮೊಬೈಲ್ ನೆಟ್ವರ್ಕ್ ಫಸ್ಟ್ ಕ್ಲಾಸಲ್ಲಿ ಸಿಟಿಯಲ್ಲಿ ಇದ್ದಂಗೆ ಇದೆ. 5 ಬೋರ್ವೆಲ್ ಇದೆ, ರೆಡ್ ಸಾಯಿಲ್ ಮತ್ತು ಕಲ್ಲಿರೋ ಅಂಥ ಭೂಮಿ ಇದು. ಈ ವಯನಾಡಲ್ಲಿ ಇದೆಯಲ್ಲ ಆ ಥರ ಕುಸ್ಮಿ ಭೂಮಿ ಇಲ್ಲ, ಅದು ಫುಲ್ಲು ರಾಕ್ಸ್ ಇರೋ ಅಂಥದ್ದು ಬೆಟ್ಟ ಇದು. ಚಾಮರಾಜನಗರ ಸಿಟಿಯಿಂದ 25 ಕಿಲೋಮೀಟ್ರ್. 1 ಎಕರೆಗೆ 25 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಕ್ಲಿಯರ್ ಟೈಟಲ್, ಇವತ್ತು ಬಂದರೆ ಇವತ್ತೇ ರಿಜಿಸ್ಟ್ರ್, ಆ ಥರ ಇದೆ ಡಾಕ್ಯುಮೆಂಟ್. ಫುಲ್ ಜನರಲ್ ಕ್ಯಾಟಗಿರಿ, ಏನೂ ವರಿ ಮಾಡೋಂಗಿಲ್ಲ. ಇದರಲ್ಲಿ ಫಾರ್ಮ್ ಹೌಸ್ ಕಟ್ಟಿ ಇನ್ನೊಂದು ಸ್ವಲ್ಪ ಸ್ಯಾಂಡ್ಲ್ವುಡ್ ಮರಗಳೆಲ್ಲ ಹಾಕಿ ಸೇಲ್ ಮಾಡಿದ್ರೆ ಒಳ್ಳೆ ರೇಟ್ಗೆ ಸೇಲ್ ಆಗ್ತದೆ. ಈ ಥರ ನೇಚರ್ ಚೆನ್ನಾಗಿರೋ ಅಂಥದ್ದು ಜನ ಕೇಳ್ತಾನೆ ಇರ್ತಾರೆ ನಮಗೆ. ಆ ಟೈಮಲ್ಲಿ ಇಂಥ ನೇಚರ್ ಇರೋದು ಸಿಕ್ಕಲ್ಲ ಜಾಗಗಳು. ಸೊ ಈ ಥರ ಮಾಡಿ ಸೇಲ್ ಮಾಡ್ಬೋದು. ಅಥವಾ ಒಂದು 20 ಜನ ಒಟ್ಟಿಗೆ ಬಂದರೆ ನಾನು ಬೇಕಾದ್ರೆ ಇಂಡಿವಿಜುವಲಿ 20 ಜನಕ್ಕೆ ಬೇಕಾದ್ರೆ ಕಮಿಟ್ಮೆಂಟ್ ಮಾಡಿಸಿ ಇದು ಮಾಡಿಸ್ಕೊಡ್ತೀನಿ. ಬಟ್ ಒಬ್ಬೊಬ್ಬರು ಬಂದರೆ ಕೊಡೋಕ್ಕಿಲ್ಲ ಇವರು. ಸೇಲ್ ಆದರೆ ಒಟ್ಟಿಗೆ ಭೂಮಿ ಸೇಲ್ ಮಾಡಬೇಕು. ನೀವು ಒಬ್ರಿಗಾದರೂ ಕೊಡಿಸಿ 20 ಜನಕ್ಕಾದರೂ ಕೊಡಿಸಿ, ಅದು ನನಗೆ ಬೇಕಾಗಿಲ್ಲ, ಈ ಥರ ಹೇಳ್ತಾ ಇರೋದು ಓನರ್. ಮೇಲ್ಗಡೆ ಹೋಗ್ದಂಗೆ ಇದು ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದು ಭಾಳ ಚೆನ್ನಾಗಿ ಕಾಣ್ತಿದೆ. ನಾನು ಫುಲ್ ತುದಿ ತನಕನೂ ಹೋಗಿ ವೀಡಿಯೋ ಮಾಡಿರೋದು. ಈ ಥರದ್ದು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದರಲ್ಲೂ ಅಷ್ಟೇ ನೋಡಿ. ಈ ಥರ ರಾಕ್ಸ್ ಇದೆಯಲ್ಲ, ಈ ಥರ ಭೂಮಿ ಕೊಲ್ಯಾಪ್ಸ್ ಆಗಲ್ಲ. ಇದು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಈ ಥರ ಬಂಡೆಗಳಿದ್ದಾವೆ, ದೊಡ್ಡ ದೊಡ್ಡ ರಾಕ್ಸ್ ಇದೆ. ಮತ್ತು ಮೇಲ್ಗಡೆ ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಚೆನ್ನಾಗಿದೆ ಜಾಗ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಸಂಪರ್ಕ ಮಾಡಿ. ಕ್ಲಿಯರ್ ಟೈಟಲ್ ಇರೋದು, ಒಳ್ಳೆ ನೇಚರ್ ಇರೋದು ಸಿಕ್ಕೋದು ಕಷ್ಟ. ಮತ್ತು ನೀರಿಗೆಲ್ಲ ಇದೆ. 5 ಬೋರ್ವೆಲ್ ಇದೆ. 5 ಬೋರ್ವೆಲ್ ತೊಗೊಂಡ್ಬಂದು ಒಂದು ಕನೆಕ್ಷನ್ ಮಾಡಿ ಡಿವೈಡ್ ಮಾಡಿಕೊಟ್ರೆ ಎಲ್ರಿಗೂ ನೀರು ಕೊಡ್ಬೋದು. ಈಗ ಕಾಡು ಮರಗಳು ಬೇಕಾದಷ್ಟಿದೆ. ನಿಮಗೆ ಬೇಕಾದರೆ ಫ್ರೂಟ್ ಟ್ರೀಸ್ ಈ ಥರದ್ದೆಲ್ಲ ಹಾಕ್ಕೊಳ್ಳೋಂಗಿದ್ರೆ ಅದು ಎಕ್ಸ್ಟ್ರಾ ಮಾಡ್ಕೋಬೇಕಾಗಿದೆ. ಮೊಬೈಲ್ ನೆಟ್ವರ್ಕ್ ಸಿಟಿಯಲ್ಲಿ ಇದ್ದಂಗೆ ಇದೆ, ಚೆನ್ನಾಗಿದೆ ನೆಟ್ವರ್ಕ್.